ನಮಸ್ಕಾರ ಎಲ್ರಿಗೂ, ರಾಧೆ ರಾಧೆ. ನಾನು ನಿಮ್ಮ ಫ್ರೆಂಡ್ ಧೀರೇಶ್ ಮಾತಾಡ್ತಿರೋದು. ಈಗ ಆಷಾಢ ಸ್ಟಾರ್ಟ್ ಆಗಿಬಿಟ್ಟಿದೆ. ಆಷಾಢದ ಮೊದಲನೇ ಶುಕ್ರವಾರ ಇವತ್ತು. ಚಾಮುಂಡೇಶ್ವರಿ ತಾಯಿಯ ದರ್ಶನ ಮಾಡ್ಕೊಂಡು ಆಶೀರ್ವಾದ ತಗೊಳ್ಳೋಣ ಅಂತ ಹೊರಟಿದ್ದೀನಿ. ಸೊ ಅದ್ರದ್ದು ಒಂದು ಬ್ಲಾಗ್ ಮಾಡೋಣ ಅಂತ ಅಂದ್ಕೊಂಡೆ. ನಿಮಗೆ ನಮ್ಮ ತುಮಕೂರಿಂದ ಒಂದು ಚಿಕ್ಕ ಚಾಮುಂಡೇಶ್ವರಿ ಟೆಂಪಲ್ ಇದೆ, ತುಂಬ ಸುಂದರವಾಗಿದೆ. ಅದು ನಿಮಗೆ ತೋರಿಸ್ತೀನಿ ಇವತ್ತು, ಬನ್ನಿ. ನಮ್ಮ ತಂಗಿ ಆ್ಯಕ್ಚುಲಿ ಊರಿಗೆ ಹೋಗ್ತಿದ್ದಾಳೆ. ಸೊ ಅವಳಿಗೆ ಫಸ್ಟು ಸ್ಟೇಷನಿಗೆ ಬಿಟ್ಟು ಸೇ ಹಾಯ್, ಅವಳಿಗೆ ಸ್ಟೇಷನಿಗೆ ಫಸ್ಟ್ ಬಿಟ್ಟು ಅಲ್ಲಿ ಜಸ್ಟ್ ಗೋ. ಅಯ್ಯಪ್ಪ ಬಾರಪ್ಪ, ಬಾ ಬಾ ಬೇಗ ಬರಪ್ಪ, ಕೂತ್ಕೊಳ್ಳಪ್ಪ, ನಾವು ಹೋಗ್ಬೇಕು ದೇವಸ್ಥಾನಕ್ಕೆ. ಟ್ರೈನ್ ಎಷ್ಟೊತ್ತಿಗೆ ಇರೋದು? 4:20ನಾ? ಗೈಸ್ 4:20 ಅಂತೆ ಟ್ರೈನು. ಊರು ಯಾವುದಂದ್ರೆ ಹಂಸಂದ್ರಕ್ಕೆ ಹೋಗ್ತಿರೋದು ಆ್ಯಕ್ಚುಲಿ. ಸೊ ಅದೇ 4:20 ಟ್ರೈನ್ ಇದೆ. ಎಷ್ಟೊತ್ತಿಗೆ ರೀಚ್ ಮಾಡಿಸುತ್ತೆ ಹೇಳು? 5:10. ಓಕೆ, ಸೂಪರ್ ಸ್ಪೀಡ್ ಅನ್ಕೊತೀನಿ. ಸೊ ಅದೇ ಈಗ ರೈಲ್ವೆ ಸ್ಟೇಷನಿಗೆ ಹೊಟ್ಟಿದ್ದೀವಿ. ರೈಲ್ವೆ ಸ್ಟೇಷನಿಗೆ ಇವಳಿಗೆ ತಾಕಿ ನಾವು ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡಿಕೊಂಡು ವಾಪಸ್ ಬರೋಣ. ಅಲ್ಲ, ತುಮಕೂರಲ್ಲಿ ಯಾರಪ್ಪ ಗುರು ಹೇಳಿದ್ರು ಟ್ರಾಫಿಕ್ ಇಲ್ಲ ಅಂತ? ಸಖತ್ತಾಗಿ ಟ್ರಾಫಿಕ್ ಇದೆ. ಮಧ್ಯಾಹ್ನ ಇದೆಯಾ ಅಂದರೆ ಕಮ್ಮಿ ಇದೆ ಸ್ವಲ್ಪ ಕಂಪೇರಿಟಿವ್ಲಿ, ಬಟ್ ಆದರೂ ತುಂಬ ಇದೆಯಪ್ಪ. ಅದು ಬಿಡಿ, ಎಷ್ಟು ಬಿಸಿಲಿದೆಯಂದರೆ ಲಿಟ್ರಲಿ ಮಳೆಗಾಲ ಅಂತ ಅನಿಸ್ತಾನೆ ಇಲ್ಲ, ಸುಟ್ಟೋಗ್ತಿದ್ದೀನಿ. ಅದಕ್ಕೆ ಇದು ಹಾಕೊಂಡು ಹೋಗ್ತಿದ್ದೀನಪ್ಪ. ಮತ್ತು ಹೇಗಿದ್ದೀರಾ ನೀವೆಲ್ಲ? ಎಷ್ಟೊಂದು ದಿವಸ ಆದಮೇಲೆ ಈ ವ್ಲಾಗ್ ಮಾಡ್ತಿದ್ದೀನಿ, ಲೈಕ್ ಡೈಲಿ ವ್ಲಾಗ್ ಥರದ್ದು. ಹೆಂಗೆ ಓಡಿಸ್ತಾರಪ್ಪ ಸ್ಪೀಡಾಗಿ, ಏನಪ್ಪ ಇದು? ಎಷ್ಟೊಂದು ದಿವಸ ಆದಮೇಲೆ ವ್ಲಾಗ್ ಮಾಡ್ತಿದ್ದೀನಿ. ಹೆಂಗಿದ್ದೀರಾ ಅಂತ ವಿಚಾರಿಸೋಣ ಅಂತ ಕೇಳಿದೆ. ಕಮೆಂಟಲ್ಲಿ ಹಾಕಿ ಹೌ ಆರ್ ಯು ಗೈಸ್ ಅಂತ, ಓಕೆನಾ? ಅಲ್ಲ, ಈ ಸಿಟಿಲಿ ಇಷ್ಟು ದೊಡ್ಡ ದೊಡ್ಡ ಲಾರಿ ಅದು ಹೆಂಗೆ ಬಿಡ್ತಾರೆ? ಬೈಪಾಸಲ್ಲಿ ಬಿಡಬೇಕಪ್ಪ. ಇಷ್ಟು ದೊಡ್ಡ ಲಾರಿ ಬಿಟ್ಬಿಟ್ರೆ ಜನಕ್ಕೆ ಟ್ರಾಫಿಕಲ್ಲಿ ಸಾವಾಗುತ್ತೆ. ಅಪ್ಪ ಸಾಕಾಗೋಯ್ತಪ್ಪ ನಂಗಂತೂ ಓಡಿಸಿ. ಅಲ್ಲ, ನಮ್ಮ ತಂಗಿಗೆ ಒಂದು ಕೆಲಸ ಹೇಳಿದೆ, ನೆಟ್ಟಿಗೆ ವಿಡಿಯೋ ತೆಕ್ಕೊಳಪ್ಪ ಅಂತ. ಅವಳ ಅದೂ ಆಗ್ತಿಲ್ಲ. ಹೆಂಗೆಂಗೋ ತೆಗಿತಾಳೆ. 0.5 ತೆಗಿತಿಲ್ಲ, 1 ತೆಗಿತಿಲ್ಲ. ಲೂಸ್ ಇವಳು, ಕ್ರ್ಯಾಕ್, ಫುಲ್ ಕ್ರ್ಯಾಕ್. ಹಂಗೇನಿಲ್ಲ ಗುರು, ಯಪ್ಪ ನನ್ನ ಮೇಲೇನೆ ಹೇಳ್ತೀಯಾ? ಸೀರಿಯಸ್ಲಿ ಇಲ್ಲೇ ಎತ್ತಕ್ಕೆ ಹೋಗ್ತೀನಿ ಅಷ್ಟೇ. ಗಾಂಧಿನಗರಿಗೆ ರೀಚ್ ಆದ್ವಿ. ಇನ್ನೇನು ಸ್ಟೇಷನ್ ಒಂದು 500 ಮೀಟ್ರ್ ಅಷ್ಟೇ. ಸೊ ಇವರಿಗೆ, ಮೇಡಮ್ ಅವರಿಗೆ ಸ್ಟೇಷನಿಗೆ ಎತ್ತಾಕಿ ಟಿಕೆಟ್ ತೊಗೊಂಡಿದ್ಯಾ? ಓ, ಟಿಕೆಟ್ ಆನ್ಲೈನ್ ತೊಗೊಂಡ? ಓಕೆ, UTS ಆ್ಯಪಲ್ಲಿ ಆನ್ಲೈನ್ ಬುಕ್ ಮಾಡಿಕೊಂಡು. ಯಾವಾಗಲೂ ಆಫ್ಲೈನ್ ತೊಗೊತಿರ್ಲಿ, ಇವತ್ತೇನು ಆನ್ಲೈನ್ ಮಾಡಿಬಿಟ್ಟಿದ್ಯಾ? ವೆರಿ ಗುಡ್. ಹಾಂ ನೋಡ್ರಪ್ಪ, ಯಾವಾಗಲೂ ನಾನೇ ಎಲ್ಲ ಕಡೆ ಅಲ್ಲಿ ಹೋಗಿ ನಿಂತ್ಕೊಂಡು ಲೈನಲ್ಲೆಲ್ಲ ಟಿಕೆಟ್ ತೊಗೊಳೋದು ನಂಗೆ ತುಂಬ ರೋಸ್ ತಳ್ಳುಳಂತು. ಏಯ್ ಸುಮ್ಮನಿರು. ಏ ಕಟ್ ಮಾಡು. ಅರೆ ಹುಷಾರಾಗಿ ಹೋಗು, ಸ್ಟೇಷನಿಗೆ ನೀಟಾಗಿ ಎತ್ತಾಕಿದ್ದೀನಿ. ಗೈಸ್ ನಾನು ಆ ಥರ ಮಾಡ್ತೀನಿ, ನಾನು ಎಷ್ಟು ಒಬಿಡಿಯಂಟ್ ಅಲ್ಲ. ಹೋಗು ನೀನು, ಬಾಯ್. ಎಸ್, ಈಗ ನಮ್ಮ ತಂಗಿಗೆ ಬಿಟ್ಟಾಕ್ಬಿಟ್ಟಿದ್ದೀನಲ್ಲ, ಅಲ್ಲಿ ಬಿಟ್ಟಿದ್ದೀನಿ ಸ್ಟೇಷನ್ ಹತ್ರ. ಈಗ ದೇವಸ್ಥಾನ ಕಡೆ ಹೊರಟೆ. ಅಲ್ಲಿ ಶೋ ಯು ಗೈಸ್ ಅರೌಂಡ್. ಅಲ್ಲಿ ಲೈಕ್ ತುಂಬಾ ಚೆನ್ನಾಗಿ ಅನಿಸುತ್ತೆ ನಂಗೆ ಅಲ್ಲಿನ ದೇವಸ್ಥಾನ. ಯೂಶ್ವಲಿ ಹೋಗ್ತಿರ್ತೀನಿ ಅಲ್ಲಿ. ಸೊ ಅದೇ ಲೆಟ್ಸ್ ಗೋ ದೇರ್. ನೀವು ಬನ್ನಿ ನೋಡಿ. ಸೀರಿಯಸ್ ಆಗಿ ನಮ್ಮ ತುಮಕೂರಲ್ಲಿ ವಿತೌಟ್ ಹೆಲ್ಮೆಟ್ಟು ಭಾಳಷ್ಟು ಜನ ಹೋಗ್ತಾರಪ್ಪ. ಹೆಲ್ಮೆಟ್ ಇಲ್ದಲೇ ಓಡಿಸ್ತಾರೆ. ಆ್ಯಂಡ್ ತಿರ್ಗಾ ಆಮೇಲೆ ಆಕ್ಸಿಡೆಂಟ್ಸ್ ಆದಾಗ ಅಥವಾ ಏನಾದರೂ ಆದಾಗ ದೇ ವಿಲ್ ಬ್ಲೇಮ್ ಇಟ್ ಆನ್ ಪೊಲೀಸ್ ಅಥವಾ ಗೋರ್ಮೆಂಟ್. ನಮ್ಮ ಸೇಫ್ಟಿ ನಮ್ಮ ಕೇರ್ ಇದೆ ಗೈಸ್. ಯಾವತ್ತಿದ್ರೂ ಹೆಲ್ಮೆಟ್ ಹಾಕಬೇಕು. ಚಲನ್ ಕಾರ್ಡ್ ಕಟ್ಟಬೇಕಾಗುತ್ತೆ ಅಂತ ಅಲ್ಲ. ಫಾರ್ ಅವರ್ ಜನರಲ್ ಸೇಫ್ಟಿ ವಿ ಶುಡ್ ಆಲ್ವೇಸ್ ಫಾಲೋ ದ ರೂಲ್ಸ್. ಈ ಥರ ಹೆಲ್ಮೆಟ್ ಇರಲಿ, ಕಾರಿನ ಸೀಟ್ ಬೆಲ್ಟ್ ಇರಲಿ, ವಿ ಶುಡ್ ಲೈಕ್ ಆಲ್ವೇಸ್ ವೇರ್ ಇಟ್ ಅಲ್ಲ. ನಮ್ಮ ಸೇಫ್ಟಿಗೆ ತಾನೇ ಆ ರೂಲ್ಸ್ ಎಲ್ಲ ಇರೋದು. ಸೊ ಭದ್ರಮ್ಮ ಚೌಲ್ಟ್ರಿ ಹತ್ರ ಸಿಗ್ನಲ್ ಹಾಕಿದ್ದಾರೆ. ಸಖತ್ ಟ್ರಾಫಿಕ್ಕು ಗುರು. ಈ ಸಿಗ್ನಲ್ ಬಿಟ್ಟಾದ್ಮೇಲೆ ಹೋಗೋಣ ದೇವಸ್ಥಾನಕ್ಕೆ.
ಇನ್ನೇನು ದೇವಸ್ಥಾನಕ್ಕೆ ಹತ್ರ ಬಂದೇ ಬಿಟ್ವಿ. ಐ ಹೋಪ್ ಇಷ್ಟೊತ್ತಿಗೆ ತೆಗ್ದಿರುತ್ತೆ. ಕ್ಲೋಸ್ ಅಂತೂ ಆಗಿರಲ್ಲ ಅಂದ್ಕೊತೀನಿ. ಲೆಟ್ಸ್ ಸಿ ಕ್ಲೋಸ್ ಆಗಿರುತ್ತೋ ಓಪನ್ ಆಗಿರುತ್ತೋ ಅಂತ. ಎಸ್, ವಿ ಹ್ಯಾವ್ ಅರೈವ್ ಟು ಚಾಮುಂಡೇಶ್ವರಿ ದೇವಸ್ಥಾನ. ಅಲ್ಲಿದೆ ಅದು. ಇಲ್ಲಿ ಪೂಜೆಗೆ ಸಾಮಾನೆಲ್ಲ ತೊಗೊಂಡು ಒಳಗೆ ಹೋಗ್ಬೋದು. ನಾನು ನನ್ನ ಗಾಡಿನ ಈ ಕಡೆ ಇಲ್ಲಿ ಪಾರ್ಕ್ ಮಾಡಿಬಿಟ್ಟು ಇನ್ನೇನು ಒಳಗೆ ಹೋಗ್ತಿದ್ದೀನಿ ಈಗ. ಏನು ಬಂದೆ, ಬಟ್ ಅನ್ಫಾರ್ಚುನೇಟ್ಲಿ ದೇವಸ್ಥಾನ ಕ್ಲೋಸ್ ಆಗಿದೆ. 5 o'clock ತೆಗಿತಾರೆ ಅಂತ ಹೇಳಿದ್ರು. ಸೊ ಮೇ ಬಿ ಇನ್ನು ಅರ್ಧ ಗಂಟೆ ಇದೆ. ಈಗ 4:30 ಆಗಿದೆ. ಸೊ ಐ ಜಸ್ಟ್ ವೆಯ್ಟ್ ಫಾರ್ ಹಾಫ್ ಆನ್ ಅವರ್, ಆ್ಯಂಡ್ ಹಾಫ್ ಆನ್ ಅವರ್ ವೆಯ್ಟ್ ಆದಮೇಲೆ ನಮಸ್ಕಾರ ಹಾಕ್ಕೊತೀವಿ. ಎಲ್ಲರೂ ದೇವಸ್ಥಾನ ತೆಗೆದೇ ವೆಯ್ಟ್ ಮಾಡ್ತಿರೋದು ಈಗ. ನೆಮ್ಮದಿ ಅಂದರೆ ಏನು ಅಂತ ಗೊತ್ತಿಲ್ಲ ಅಂದರೆ ಈ ಡಾಗಿಗೆ ನೋಡಿ ಕಲಿಬೇಕು ನಾವು. ತೆಗಿಯೋಷ್ಟರಲ್ಲಿ ಅಟ್ಲೀಸ್ಟು ಟೆಂಪಲಿನ ಪೂರ್ತಿ ವರಾಂಗಣ ತೋರ್ಸೋಣ ಅಂತ ವಿಡಿಯೋ ಮಾಡಿದೆ. ಎಲೆಗಳು ಎಷ್ಟು ಮಸ್ತಾಗಿ ಗಾಳೀಲಿ ಕುಣಿತಿದ್ದಾವಲ್ಲ, ಸಖತ್ತಾಗಿ ಸೌಂಡ್ ಬರ್ತಿದೆ. ಈಗ ನೋಡ್ತಿದ್ರೆ ಯಾವುದೋ ಹಳ್ಳಿಗೆ ಬಂದಿದ್ದೀನಿ. ತುಂಬ ಚೆನ್ನಾಗಿ ಅನಿಸುತ್ತೆ ಇಲ್ಲಿ ಬಂದು ಆ್ಯಕ್ಚುಲಿ. ಆ ಬ್ಯಾನಿಯನ್ ಟ್ರೀ ಕೆಳಗಡೆ ನಾಗದೇವರ ಸ್ಟ್ಯಾಚ್ಯೂಗಳಿದ್ವು. ಆ್ಯಂಡ್ ದಿಸ್ ಈಸ್ ಹೌ ದ ಟೆಂಪಲ್ ಲುಕ್ಸ್ ಅರೌಂಡ್. ಆಷಾಢದ ಮೊದಲನೇ ಶುಕ್ರವಾರ ಇದ್ದಿದ್ದರಿಂದ, ಆ್ಯಂಡ್ ಮೋಸ್ಟ್ಲಿ ಇಲ್ಲಂತೂ ಎಲ್ಲ ಶುಕ್ರವಾರನೂ ಅಷ್ಟೇ, ಲೈಕ್ ತುಂಬ ಭಕ್ತಾದಿಗಳು ಬಂದು ಪೂಜೆ ಮಾಡಿ ಹೋಗ್ತಾರೆ. ಬಹಳ ಅದ್ಭುತವಾಗಿ ಕಾಣುತ್ತೆ ಇದು. ಕನಕನ ಕಿಟಕಿ ಥರ ಇದರಿಂದ ನೀವು ದರ್ಶನ ಮಾಡಿಸ್ತೀನಿ ನೋಡಿ. ವಾವ್, ಅದ್ಭುತವಾಗಿ ಕಾಣ್ತಿದ್ದಾರೆ. ಇಷ್ಟು ಸುಂದರ ಸುಶೋಭಿತವಾಗಿ ಕಾಣ್ತಿದ್ದಾರೆ ದೇವರು. ಒಳಗಿಂದ ಆಮೇಲೆ ದರ್ಶನ ಮಾಡಿಸ್ತೀನಿ ನಿಮಗೆ. ಓಕೆ. ಚಾಮುಂಡೇಶ್ವರಿ ದೇವಸ್ಥಾನ ಪಕ್ಕದಲ್ಲೇ ಕಾಳಿಕಾದೇವಿದು ವಿಗ್ರಹ ಕೂಡ ಇದೆ. ಅದು ಹಾಗೂ ನವಗ್ರಹ ದೇವಸ್ಥಾನ ಕೂಡ ಇದೆ. ಇನ್ನೊಂದು ಏನಪ್ಪ ವಿಶೇಷತೆ ಅಂದರೆ, ನಿಂಬೆಹಣ್ಣು ತೊಗೊಂಡು ಸ್ವಂತ ದೃಷ್ಟಿ ತೆಗಿತಾರೆ ಜನ ಇಷ್ಟೊಂದಿಲ್ಲಿ. ಹಾಗೆ ಕರ್ಪೂರ ದೀಪಗಳು, ಎಣ್ಣೆ ದೀಪ ಎಲ್ಲ ತೊಗೊಂಡು ಈ ಥರ ಹಚ್ತಾರೆ. ಹಚ್ಬಿಟ್ಟು ಪ್ರೇ ಮಾಡ್ತಾರೆ. ಟೆಂಪಲ್ ತೆಗಿಯಕ್ಕೆ ಇನ್ನೇನು ಸಮಯ ಹತ್ರ ಬಂತು. ನಾನು ಕೂಡ ಕುಂಕುಮ ಹಚ್ಕೊಂಡ್ಬಿಟ್ಟು ಆಮೇಲೆ ಒಳಗೆ ಹೋಗೋಣ ಅಂತ ಕುಂಕುಮ ತೆಕ್ಕೊಂಡು ಹಚ್ಕೊಂಡೆ. ಪುರೋಹಿತರು ಈಗ ಬಂದರು, ತೆಗಿತಾ ಇದ್ದಾರೆ ದೇವಸ್ಥಾನನ. ಅಟ್ ದ ಸೇಮ್ ಟೈಮ್ ಇಲ್ಲಿ ಮಳೆ ಬರೋಕ್ಕೆ ಸ್ಟಾರ್ಟ್ ಆಗಿಬಿಟ್ಟಿದೆ. ವಾವ್, ಸಚ್ ಅ ಕೋಇನ್ಸಿಡೆನ್ಸ್. ದರ್ಶನ ಮಾಡ್ಕೊಳ್ಳಿ ಗೈಸ್. ಗರ್ಭಗುಡಿ ಹತ್ರದಲ್ಲೇ ನಿಂಬೆಹಣ್ಣು ಯಂತ್ರಗಳು ಅದೆಲ್ಲ ಮಾರ್ತಾರೆ ಅಲ್ಲಿ ಪುರೋಹಿತರು. ಸೊ ದೇವ್ರ ಹತ್ರ ಅದನ್ನ ಮುಡಿಸ್ಕೊಂಡು ನೀವು ನಿಮ್ಮ ಮನೆಗೆ ಅಥವಾ ನಿಮಗೋಸ್ಕರ ಏನಾದರೂ ಬೇಕಂದರೆ ತೊಗೊಂಡು ಹೋಗಬಹುದು ಅಲ್ಲಿಂದ. ಆ ಚಾಮುಂಡೇಶ್ವರಿ ತಾಯಿಗೆ ನೋಡ್ತಿದ್ರೆ ಸಾಕ್ಷಾತ್ ದೇವರು ನನ್ನ ಕಣ್ಮುಂದೆ ಬಂದು ನಿಂತ್ಕೊಂಡಿದ್ದಾರೆ. ವರ ಕೇಳಪ್ಪ, ವರ ಕೊಡ್ತೀನಿ ಅಂತ ಹೇಳಂಗೆ. ಲೈಕ್ ಐ ಫೆಲ್ಟ್ ಟೂ ಬ್ಲೆಸ್ಡ್ ಆ್ಯಕ್ಚುಲಿ ಅಲ್ಲಿ ಹೋಗಿ. ಅರ್ಚಕರು ಅರ್ಚನೆ ಮಾಡಿ ಪ್ರಸಾದ ಎಲ್ಲ ದೇವ್ರಿಗೆ ನೈವೇದ್ಯ ಹಾಕಿ ಆರತಿ ಸ್ಟಾರ್ಟ್ ಮಾಡಿದ್ರು. ಇನ್ನೇನು ಪೂಜೆ ಆಯಿತು ಅಂತ ಎಲ್ಲ ಭಕ್ತಾದಿಗಳು ಲೈನಲ್ಲಿ ನಿಂತ್ಕೊಂಡ್ರು. ಆರತಿ, ತೀರ್ಥ ಹಾಗೂ ಹೂವು ತೊಗೊಳ್ಳೋಣ ಅಂತ. ಸೊ ನಾನು ಹಂಗೆ ಬಂದು ನಿಂತ್ಕೊಂಡೆ ಇವ್ರಗಳ ಜೊತೆ. ಎಲ್ಲ ತೊಗೊಂಡಾದ್ಮೇಲೆ ಇನ್ನೇನು ದೇವಸ್ಥಾನದ ಒಂದು ಪರಿಕ್ರಮೆ ಹಾಕೋಣ ಅಂತ ನಾನು ಹೊರಗೆ ಬಂದೆ. ಪೂಜೆ ಮುಗಿಸ್ಕೊಂಡ್ವಿ. ಆ್ಯಂಡ್ ಈಗ ಒಂದು ರೌಂಡ್ ಹಾಕೋಕ್ಕಂತ ಹೋಗ್ತಿದ್ದೀನಿ. ಸೊ ಅಲ್ಲಿಂದ ಹಿಂಗಿದೆ, ಚೆನ್ನಾಗಿದೆ ಫುಲ್ಲು.
ಓ ಇಲ್ಲಿ ಸ್ವಲ್ಪ ಸ್ಲಿಪ್ಪರಿ ಆಗಿದೆ ಗಾಯ್ಸ್, ಹುಷಾರಾಗಿ ನಡಿಬೇಕಿಲ್ಲಿ. ಈ ಥರ ಪರಿಕ್ರಮೆ ಮಾಡಿಕೊಂಡು ಈಗ ವಿ ಆರ್ ಗೋಯಿಂಗ್ ಹೆಡಿಂಗ್ ಬ್ಯಾಕ್. ಸೊ ಎಸ್, ನೋಡಿದ್ರಿ ಅಲ್ಲ ಹೌ ಬ್ಯೂಟಿಫುಲ್ ದಿಸ್ ಇಸ್ ಲುಕಿಂಗ್. ಎಲ್ಲರೂ ಪೂಜೆ ಮಾಡ್ತಾನೆ ಇದ್ದಾರೆ. ಸೊ ನಮ್ಮ ದರ್ಶನ ಆಯಿತು. ಈಗ ನಾವು ಬ್ಯಾಕ್ ಟು ಅವರ್ ಹೋಮ್ಸ್. ಈ ಕಡೆ ಇದ್ದು ಈ ದೇವಸ್ಥಾನ ಕಾಳಿದೇವಿದು, ಇದು ಓಪನ್ ಆಗಿಲ್ಲ. ಐ ಡೋಂಟ್ ನೋ ಎಷ್ಟೊತ್ತಿಗೆ ತೆಗಿತಾರಂತ. ಸೊ ಅದೇ ಇಲ್ಲಿಂದಾನೇ ದರ್ಶನ ನಿಮಗೆ ಮಾಡಿಸ್ಕೊಂಡು ಐ ಥಾಟ್ ಆಫ್ ಗೋಯಿಂಗ್ ಹೋಮ್ ಬಿಕಾಸ್ ಟೈಮ್ ಆಗಿಬಿಟ್ಟಿದೆ. ವೀಕ್ ಡೇ ಎಲ್ಲ ಜೋರಾಗಿ ಮಳೆ ಬಂದುಬಿಟ್ಟಿದೆ, ಗಾಡಿ ಎಲ್ಲ ವೆಟ್ಟಾಗಿಬಿಟ್ಟಿದೆ ಆ್ಯಕ್ಚುಲಿ. ಏನೂ ಆಗಲ್ಲ ಬಿಡಿ, ಮನೆಗೆ ಇನ್ನೇನು ಹೋಗೋದೇ ಅಲ್ಲ. ಬಟ್ ಸೀರಿಯಸ್ಲಿ ಮಳೆ ಬಂದಾಗಂತೂ ತುಮಕೂರು ಸಕ್ಕತ್ತಾಗಿ ಕಾಣುತ್ತೆ. ಲೈಕ್ ಆರಾಮ್ಸೆ, ಲೈಕ್ ಎಷ್ಟು ಬ್ರೀಸಿ ಆಗಿದೆ, ಎಷ್ಟು ಕೂಲಾಗಿದೆ ಅಂದರೆ ನನಗೆ ಐ ಆಮ್ ನಾಟ್ ಏಬಲ್ ಟು ಎಕ್ಸ್ಪ್ರೆಸ್ ಇಟ್ ಆಲ್ಸೋ. ಸೊ ಫೈನಲಿ ನಮ್ಮದು ದರ್ಶನ ಆಯಿತು. ವಿ ಆರ್ ಹೆಡಿಂಗ್ ಬ್ಯಾಕ್ ಟು ಹೋಮ್. ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಗೈಸ್. ಥ್ಯಾಂಕ್ ಯು. ಸಿ ಯು ನೆಕ್ಸ್ಟ್ ಡೇ. ಸೊ ಎಸ್, ಈಗ ಮನೆಗೆ ಬಂದಿದ್ದೀವಿ ನಾವು. ಮಳೆ ತುಂಬ ಬರ್ತಿತ್ತು ಆ್ಯಕ್ಚುಲಿ, ಸೊ ಬರಬೇಕಾದ್ರೆ ವಿಡಿಯೋ ತೆಗಿಯೋಕ್ಕಾಗಲಿಲ್ಲ. ಆಗಲೇ ಲೈಕ್, ಶೇರ್, ಸಬ್ಸ್ಕ್ರೈಬ್ ಅಂತ ಹೇಳ್ಬಿಟ್ಟಿದ್ದೆ, ಬಟ್ ಸ್ಟಿಲ್ ನನ್ನ ಫೇಸ್ ತೋರಿಸ್ದಲೇ ನಿಮಗೆ ಅದು ಹೆಂಗೆ ನನ್ನ ವೀಡಿಯೋನ ಎಂಡ್ ಮಾಡೋಕ್ಕಾಗುತ್ತೆ ಹೇಳಿ. ಸೊ ಪ್ಲೀಸ್ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಇಷ್ಟ ಆಗಲಿಲ್ಲ ಅಂದ್ರೂ ಸಬ್ಸ್ಕ್ರೈಬ್ ಗೈಸ್, ಇಟ್ಸ್ ಫ್ರೀ ರೈಟ್. ಚಲೋ, ಟೇಕ್ ಕೇರ್, ಬಾಯ್.